ಇವತ್ತಿನ ಟಾಪ್ ಸ್ಟೋರಿಯ ಮೊದಲನೇ ಸುದ್ದಿ, ಜಾಮೀನು ಜಂಜಾಟ. ಜಾಮೀನು ಜಂಜಾಟ ಏನಿದು? ಜಾಮೀನು ಜಂಜಾಟ ಹೇಳ್ತೀವಿ, ಡೀಟೇಲ್ ಆಗಿ ಹೇಳ್ತೀವಿ. ಎರಡನೆಯ ಟಾಪ್ ಸ್ಟೋರಿ ಇವತ್ತು ನಾವು ಪಿಕ್ ಮಾಡ್ತಾ ಇರೋದು ಅಕ್ರಮದ ಅಗ್ರಹಾರ. ಪರಪ್ಪನ ಕೇಂದ್ರ ಕಾರಾಗೃಹ ಇದೆಯಲ್ಲ, ಅದನ್ನು ಅಕ್ರಮದ ಅಗ್ರಹಾರ ಅಂತೇಳಿ ಮತ್ತೊಮ್ಮೆ ಕರಿತಾ ಇದ್ವಿ. ಯಾಕೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ಅದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಮೂರನೇ ಟಾಪ್ ಸ್ಟೋರಿ, ದಾಸನ ದಾವೆ ಏನು? ಈ ಮೂರು ಸ್ಟೋರಿಗಳನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪ್ರಿಯತಮಿಯ ದೇಹ 60 ಬಾರಿ ಪೀಸ್ ಪೀಸ್, ಭಯ ಮೂಡಿಸುತ್ತೆ ಫ್ರಿಡ್ಜ್ ಫೋಟೋ. ಶವಗಾರದ ಬಳಿ ಆಗಮಿಸಿದ ಮಹಾಲಕ್ಷ್ಮಿ ಪೋಷಕರು. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ವಿವಾದ, ನಾಳೆಯಿಂದ 3 ದಿನ ದೇಗುಲ ಶುದ್ಧೀಕರಣ. ಇತ್ತ ಜಗನ್ಮೋಹನ್ ನಿವಾಸ ಬಳಿ ಆಕ್ರೋಶ. ನೂರು ದಿನಗಳಿಂದ ದಾಸನ ವನವಾಸ, ನಾಳೆಯಿಂದ ಶುರು. ಜಾಮೀನು ಅರ್ಜಿ ಜಂಜಾಟ, ಬೇಲ್ ಕನವರಿಕೆಯಲ್ಲಿ ಜಗ್ಗುದಾದ. ಟ್ರ್ಯಾಕ್ಟರ್ ಯೂಟರ್ನ್ ವೇಳೆ ಅಪಘಾತ, ಚಾಲಕನ ನಿರ್ಲಕ್ಷ್ಯಕ್ಕೆ ಹೋಯಿತು 2 ಜೀವ. ಹೊಸಕೋಟೆಯ ದೇವನಗುಂದಿ ಕ್ರಾಸ್ನಲ್ಲಿ ದುರ್ಮರಣ. ಬಿಎಂಟಿಸಿ ಬಸ್ ಟರ್ನ್ ಮಾಡೋ ವಿಚಾರಕ್ಕೆ ಕಿರಿಕ್, ನಡು ರಸ್ತೆಯಲ್ಲೇ ಡ್ರೈವರ್ಗಳ ಫೈಟ್. ಹತ ಕೆಪಿ ಅಗ್ರಹಾರದಲ್ಲಿ ರಗಳೆ ಕಾನ್ಸ್ಟೇಬಲ್. ಬೆಂಗಳೂರಿನ ವಯಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಕಿಗೆ ಬಂದಿದ್ದಂತಹ ಒಂದು ಕೊಲೆ ಪ್ರಕರಣ ಇಡೀ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿತ್ತು. ದೆಹಲಿಯ ಶ್ರದ್ಧಾ ವಾಲ್ಕರ್ ಕೇಸ್ಗಿಂತ ಈ ಘಟನೆ ನಡೆದಲ್ಲ, ಈ ಘಟನೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ನೋಡಿ, ರಿಪಬ್ಲಿಕ್ ಕನ್ನಡದ ಬಳಿ ಆ ಫೋಟೋ ಇದೆ. ಫ್ರಿಡ್ಜ್ನ ಒಳಗಡೆ ಮಹಾಲಕ್ಷ್ಮಿಯ ದೇಹದ ಭಾಗಗಳನ್ನ ಪೀಸ್ ಪೀಸ್ ಮಾಡಿ ಇಟ್ಟಿದ್ನಲ್ಲ ಹಂತಕ, ಅದರ ಫೋಟೋ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆ ಆಗಿತ್ತು. ಅದರ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಹೇಗಿತ್ತು ಗೊತ್ತಾ ಮಹಾಲಕ್ಷ್ಮಿ ದೇಹ ಫ್ರಿಡ್ಜ್ನ ಒಳಗಡೆ? ನಿಮಗೆ ಕಂಪ್ಲೀಟ್ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ, ಅದನ್ನು ನೋಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಲ್ಭಾಗದಲ್ಲಿ ಕೈ ಮತ್ತು ಕಾಲುಗಳನ್ನು ತುಂಡರಿಸಿಡಲಾಗಿತ್ತು, ದೇಹದ ಇನ್ನಿತರ ಭಾಗಗಳನ್ನು ಅಲ್ಲಿಡಿಸಲಾಗಿತ್ತು. ಮಧ್ಯಭಾಗದಲ್ಲಿ ಬೆನ್ನಿನ ಭಾಗದ ದೇಹವನ್ನು ಅಲ್ಲಿ ಇಡಲಾಗಿತ್ತು. ಕೆಳಭಾಗದಲ್ಲಿ ಒಂದು 3 ಸ್ಟೆಪ್ಗಳಿತ್ತು. ಆ 3 ಸ್ಟೆಪ್ಗಳಲ್ಲಿ ಕೆಳಭಾಗದಲ್ಲಿ ತಲೆಯನ್ನು ಇರಿಸಲಾಗಿತ್ತು. ಕೆಳಭಾಗದಲ್ಲಿ ಬ್ರಿಡ್ಜ್ನ